ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಫೆಬ್ರವರಿ 10ರಂದು ಜರುಗಿದ ಕಾಯಕ ಶರಣರ ಜಯಂತಿ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೊಹರ ಕಕ್ಕಯ್ಯ, ಸಮಗಾರ ಹಳ್ಳಯ್ಯ, ಉರಿಲಿಂಗ ಪೆದ್ದಿ ಜಯಂತಿಗೆ ರಾಜಕೀಯ ಜನಪ್ರತಿನಿಧಿಗಳು ಆಗಮಿಸದೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಸಮಗ್ರ ಪ್ರಜೆಗಳ ಧ್ವನಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಗ್ರ ಪ್ರಜೆಗಳ ಧ್ವನಿ ಅಧ್ಯಕ್ಷ ಅಶೋಕ್ ಭಂಡಾರಿ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ನಿಗದಿಪಡಿಸಿದ ಒಟ್ಟು ವೆಚ್ಚ ಎಷ್ಟು ಎಂಬ ಬಗ್ಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮಗಳಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನೀಡಬೇಕು. ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಗಣ್ಯರಿಗೆ ಆಮಂತ್ರಣ ಮಾಡಿದರೂ ಈ ದಲಿತ ಶರಣ ವಚನಕಾರರ ಜಯಂತಿಗೆ ವಿಶೇಷವಾಗಿ ಆಹ್ವಾನ ನೀಡಿದರೂ ಜನಪ್ರತಿನಿಧಿಗಳು ಏಕೆ ಭಾಗಿಯಾಗುತ್ತಿಲ್ಲ ಎಂಬುದರ ಬಗ್ಗೆ ಮಾಹಿತಿ ನೀಡಬೇಕು. ಅಧಿಕಾರಿಗಳ ಮೇಲೆ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಸನ್ಮಾನ್ಯರೇ, ನಮ್ಮ ಧಾರವಾಡದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಾಯಕ ಶರಣರ ಜಯಂತಿಯು ದಿನಾಂಕ 10/2/2024ರಂದು 11 ಗಂಟೆಗೆ ಜರುಗಿತು. ಆ ಕಾರ್ಯಕ್ರಮದಲ್ಲಿ 5 ಸಮುದಾಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದವರಿಗೆ ಅಧಿಕಾರಿಗಳು ಯಾವುದೇ ಒಂದು ಬುಕ್ಗಳನ್ನು ಕೊಡದೆ ಮತ್ತು ಯಾವುದೋ ತರದ ಅವರಿಗೆ ಸನ್ಮಾನಿಸದೆ ಮತ್ತು ಸ್ಥಳೀಯ ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ವಿವಿಧ ನಮ್ಮ ಧಾರವಾಡದಲ್ಲಿ ಇರುವಂತ ರಾಜಕೀಯ ವ್ಯಕ್ತಿಗಳು ಶರಣರ ಜಯಂತಿಗೆ ಬರದೆ ಅಪಮಾನ ಮಾಡಿ, ಇದು ಒಂದೇ ಅಲ್ಲ, ಪ್ರತಿ ವರ್ಷವೂ ಕಾಯಕ ಶರಣರ ಜಯಂತಿಗೆ ಯಾರೂ ಬರೋದಿಲ್ಲ, ರಾಜಕೀಯ ವ್ಯಕ್ತಿಗಳು ಬರೋದೇ ಇಲ್ಲ. ಇದು ಯಾಕೆ ಈ ತರ ಮಾಡ್ತಾ ಇದ್ದಾರಂತೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಒಂದು ಸಮಗ್ರ ಪ್ರಜೆಗಳ ಧ್ವನಿಯಿಂದ ನಾವೆಲ್ಲರೂ ಕೂಡ್ಕೊಂಡು ಇವತ್ತು 5 ಸಮುದಾಯದವರು ಕೂಡ್ಕೊಂಡು ನಾವು ಇವತ್ತು ಒಂದು ಮನವಿಯನ್ನ ನೀಡಿದ್ದೇವೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳೀಯ ಏನು ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಬರಬಾರ್ದಂತೇಳಿ ತಾವೇನು ಆದೇಶ ಮಾಡಿದ್ರು ಹೇಗೆ ಅನ್ನೋದು ತಿಳಿತಾ ಇಲ್ಲ. ದಯವಿಟ್ಟು ಮತ್ತು ಈ ಅಧಿಕಾರಿಗಳು ಒಂದು 5-10 ಸಾವಿರ ರೂಪಾಯಿ ಖರ್ಚು ಮಾಡಿ ಇಲಾಖೆ ಸರ್ಕಾರದಿಂದ ಬರುವಂತಹ ಅನುದಾನವನ್ನ ದುರ್ಬಳಕೆ ಮಾಡ್ತಿದಾರಂತೆ ನಮಗೆ ಈಗೆಲ್ಲ ಸಂಶಯ ಉಂಟಾಗಿದೆ. ಅದನ್ನು ತನಿಖೆ ಆಗ್ಬೇಕು ಅಂತೇಳಿ ಈ ಮೂಲಕ ನಾವೆಲ್ಲರೂ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ. ದಯವಿಟ್ಟು ಕೂಡಲೇ ಶೀಘ್ರವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೆ ಅದ್ರ ಬಗ್ಗೆ ನಮಗೆ ಪತ್ರಗಳನ್ನ ನೀಡಬೇಕು. ಅಕಸ್ಮಾತ್ ಆಗಿ ಇದ್ರೊಳಗೆ ಏನೋ ತಾರತಮ್ಯ ಮಾಡಿದ್ರಾದ್ರೆ ನಾವೆಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು 5 ಸಮುದಾಯದವರು ಕೂಡ್ಕೊಂಡು ಇಲ್ಲಿ ಧರಣಿ ಕೂಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಶೋಕ್ ಭಂಡಾರಿ, ಸಮಗ್ರ ಪ್ರಜೆಗಳ ಧ್ವನಿ, ಅಧ್ಯಕ್ಷರು, ಧಾರವಾಡ. ಡಿಎಸ್ಎಸ್ ರಾಜ್ಯ ಮುಖಂಡ ಲಕ್ಷ್ಮಣ್ ದೊಡ್ಮನಿ ಮಾತನಾಡಿ, ಇಂಥ ಮಹತ್ವದ ಕಾರ್ಯಕ್ರಮಕ್ಕೆ ಸ್ಥಳೀಯ ರಾಜಕೀಯ ಜನಪ್ರತಿನಿಧಿಗಳು ಕಾಯಕ ಶರಣರ ಜಯಂತಿಗೆ ಆಗಮಿಸಲಾರದೆ ನಮ್ಮ ಸಮುದಾಯಗಳಿಗೆ ಅಗೌರವ ತೋರುತ್ತಿದ್ದಾರೆ. ರಾಜಕೀಯ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದ ಮನೆ ಮನೆಗೆ ಹೋಗಿ ತಮ್ಮ ಚುನಾವಣೆಯ ಪ್ರಣಾಳಿಕೆಯನ್ನ ತೋರಿಸಿ ದಲಿತರ ಮನೆಯಲ್ಲಿ ಊಟ ಪ್ರಚಾರ ಪಡೆಯುತ್ತಾರೆ. ನಮ್ಮಂತ ಕೆಳ ಸಮುದಾಯದ ಕಾಯಕ ಶರಣರ ಜಯಂತಿಗೆ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳು ಬರದೆ ಅಪಮಾನ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಬರುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಇದನ್ನ ಮುಖ್ಯಮಂತ್ರಿಗಳು ಗಮನಿಸಬೇಕು ಹಾಗೂ ಈ ಕುರಿತು ಪರಿಶೀಲಿಸಿ ಅಗತ್ಯ ಕ್ರಮ ಜರುಗಿಸಬೇಕು ಎಂದರು. ಏನು ಮೊನ್ನೆ ಫೆಬ್ರವರಿ 10ನೇ ತಾರೀಕು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ದಲಿತ ವಚನಕಾರರ ಜಯಂತ್ಯೋತ್ಸವನ್ನ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಎಲ್ಲರೂ ಇದ್ವಿ. ದುರಾದೃಷ್ಟ ಏನಂತಂದ್ರೆ ನಮ್ಮ ರಾಜಕಾರಣಿಗಳ ಮತ್ತ ವಿವಿಧ ಜನಪ್ರತಿನಿಧಿಗಳು ಒಬ್ರು ಕೂಡ ಸಭೆಗೆ ಬರ್ಲಿಲ್ಲ. ಆ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ. ಇದು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಜನಪ್ರತಿನಿಧಿಗಳದಾರ ಎಲ್ಲರ ಹೆಸರುಗಳನ್ನ ಹಾಕಲಾಗಿತ್ತು ಮತ್ತು ಜಿಲ್ಲೆಯ ವಿವಿಧ ಅಧಿಕಾರಿಗಳ ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರು. ಅವ್ರು ಯಾರು ಬರ್ಲಾರ್ದಕ್ಕ ನಮ್ಗೇನ್ ಅನಿಸ್ತೈತೆ ಅಂತ ಹೇಳಿದ್ರೆ ದಲಿತ ಶರಣರು ಅಂತ ಹೇಳಿದ್ರೆ ಇವರು ಲಘುವಾಗಿ ಹಗುರವಾಗಿ ಪರಿಗಣಿಸಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಇದು ಹೋಗ್ಬೇಕು.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಿನ ವರ್ಷ ಏನಾದ್ರೂ ಈ ರೀತಿ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ದಲಿತ ಸಂಘಟನೆಗಳ ಎಲ್ಲಾ ಸಹಯೋಗದಲ್ಲಿ ಮಾಡ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮೊನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 5 ಸಮುದಾಯದ ಕಾಯಕ ಶರಣರ ಜಯಂತಿ ಉತ್ಸವವನ್ನು ಆಚರಿಸಿದರು. ಆದರೆ ದಲಿತ ಶರಣರು ಅನ್ನುವ ಒಂದೇ ಒಂದು ಕಾರಣಕ್ಕೆ ಇದೀಗೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಕೂಡ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎಂಬಂತೆ ಈ ದಲಿತ ಸಮುದಾಯವನ್ನು ದೂರಿಟ್ಟಿದ್ದಾರೆ. ಇಂದು ಆ ಕಾರ್ಯಕ್ರಮದಲ್ಲಿ, ಆ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಲಿಸ್ಟ್ ಅಲ್ಲಿ, ಆ ಆಮಂತ್ರಣ ಪತ್ರಿಕೆಯಲ್ಲಿ ಹಲವಾರು ಜನಪ್ರತಿನಿಧಿಗಳ ಹೆಸರು ಇರುತ್ತದೆ. ಆದ್ರೆ ಇದುವರೆಗೂ ಒಬ್ಬೊಬ್ಬ ಜನಪ್ರತಿನಿಧಿ ಕೂಡ ಆ ಫಂಕ್ಷನ್ಗೆ, ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರೋದಿಲ್ಲ. ಈ ಮೂಲಕ ನಮ್ಮ ದಲಿತ ಶರಣರಿಗೆ ಒಂದು ಅವಮಾನವನ್ನ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಹಲವಾರು ಇಲಾಖೆ ಅಧಿಕಾರಿಗಳ ಹೆಸರು ಕೂಡ ಪಟ್ಟಿಯಲ್ಲಿ ಇರ್ತದೆ. ಆ ಅಧಿಕಾರಿಗಳು ಕೂಡ ಗೈರು ಇರುವ ಮೂಲಕ ಈ ದಲಿತರ ವಚನಕಾರರಿಗೆ ಒಂದು ಅವಮಾನಿಸಿದ್ದಾರೆ. ಇದು ಪ್ರತಿ ವರ್ಷ ನಡೀತಾ ಬರ್ತಾ ಇದೆ. ಹಾಗೂ ವಿಶೇಷ ಉಪನ್ಯಾಸ ನೀಡಲು ಬಂದಿರುವಂತಹ ಉಪನ್ಯಾಸಕರಿಗೆ ಕೂಡ ಈ ಸಲ ಯಾವುದೇ ಸನ್ಮಾನ ಆಗ್ಲಿ ಅಥವಾ ಪುಸ್ತಕಗಳು ಕೊಡುಗೆ ಕೊಡ್ತಾ ಇದ್ರು, ಅದನ್ನು ಕೂಡ ಈ ಸಲ ನೆರವೇರಿಸಿಲ್ಲ. ಹಾಗೂ ಈ ದಲಿತ ಶರಣರ ವಚನಕಾರರ ಶರಣೇನಿದೆ, ಇದು ಪ್ರಚಾರನೆ ಮಾಡೋದಿಲ್ಲ ಜನ. ಈ ಅಧಿಕಾರಿಗಳಾಗ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆಯವರಾಗ್ಲಿ ಪ್ರಚಾರ ಮಾಡದೆ ಸ್ವಲ್ಪ ಜನಕ್ಕೆ ಸೀಮಿತವಾಗಿ ಕಾಟಾಚಾರಿಕೆ ಎಂಬಂತೆ ಈ ಜಯಂತಿ ಉತ್ಸವವನ್ನ ಮಾಡ್ತಾ ಇದ್ದಾರೆ. ನಾವು ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಇಂದಿಗೂ ಕೂಡ ನಾವು ದಲಿತರು ಹಿಂದುಳಿದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ನಾ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಸಾಕಷ್ಟು ಅನುದಾನ ಬರ್ತಾ ಇದೆ, ಅನುದಾನ ಅದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಕಾಟಾಚಾರಿಕೆ ಎಂಬಂತೆ ಜಯಂತಿ ಉತ್ಸವ ಮಾಡ್ತಿರುವಾಗ ಆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ನಮಗೂ ಕೂಡ ಸಂಶಯ ಇದೆ. ಆದ್ದರಿಂದ ಸಮಗ್ರ ತನಿಖೆ ಆಗ್ಬೇಕು. ಹಾಗೂ ಇದು ದಲಿತ ಒಂದು ಶರಣರ ಜಯಂತಿ ಏನಿರುತ್ತೆ ಅದನ್ನ ಸಮಗ್ರವಾಗಿ ಪ್ರಚಾರ ಮಾಡ್ಬೇಕು ಸರ್ಕಾರದ ವತಿಯಿಂದ. ಅದು ಪ್ರಚಾರ ಕೂಡ ಎಲ್ಲೂ ಮಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾ ಇಲ್ಲ. ಮುಂದಿನ ಸಲ ಆದ್ರೂ ಈ ಎಲ್ಲಾ ಕುಂದುಕೊರತೆಗಳಿದಾವೆಲ್ಲ ನಿವಾರಿಸಿ ಅದ್ದೂರಿಯಾಗಿ ಶರಣೋತ್ಸವವನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೂ ಅಧಿಕಾರಿಗಳೇನಿದ್ದಾರೆ, ನಿರ್ಲಕ್ಷ್ಯ ಯಾರು ತೋರ್ತಾ ಇದ್ದಾರೆ, ಅಸಡ್ಡೆ ಯಾರು ತೋರ್ತಾ ಇದ್ದಾರೆ, ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾರಾಯಣ್ ಮಾದರ್, ರಮೇಶ್ ದೊಡ್ಡಪಾಡ, ಬುದ್ಧಿವಂತಪ್ಪ ಸಾತ್ಪುತೆ, ಸುರೇಂದ್ರ ಬೆಂಡಿಗೇರಿ, ರಮೇಶ್ ಆರ್ ದೊಡ್ಡಪಾಡ, ಎಸ್ಎಂ ರೋಡ್, ಮಂಜುನಾಥ್ ಹುಟ್ಗಿ, ಪ್ರಕಾಶ್ ದೊಡ್ಡಪಾಡ, ಯಲ್ಲಪ್ಪ ಸಬಣೂರು, ಎಂಸಿ ಎಲಿಗಾರ್, ಶಿವರಾಜ್ ಹೊಂಗಲ್, ಗಣೇಶ್ ಹೊಂಗಲ್, ಶ್ರೀಕಾಂತ್ ಮುಂಗೋಡಿಕರ್, ಶಿವರಾಜ್ ಹೊಂಗಲ್, ಸುಜೀತ್ ಮುಳುಗುಂದ್, ಹನುಮಂತ್ ಮೊರಬ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು.